ವಿರುದ್ಧ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಕಚೇರಿಗೆ ಪ್ರಣಬ್ ಮೊಹಾಂತಿ ಆಗಮಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಧಿಕಾರಿಗಳ ಸಭೆ ನಡೆಯಲಿದೆ. ಎಸ್ಐಟಿ ಮುಖ್ಯಸ್ಥರು ಆಗಮಿಸ್ತಾ ಇದ್ದಾರೆ. ತೀವ್ರ ಕುತೂಹಲವನ್ನ ಮೂಡಿಸಿದೆ ಈ ಮೊಹಾಂತಿ ಭೇಟಿ. ಪ್ರಣಬ್ ಮೊಹಾಂತಿ ಭೇಟಿ ಆಗ್ತಾ ಇದ್ದಾರೆ. ಪ್ರಣಬ್ ಮೊಹಾಂತಿ ಆಗಮಿಸ್ತಾ ಇದ್ದಾರೆ. ಅಧಿಕಾರಿಗಳನ್ನ ಭೇಟಿಯಾಗಿ ಚರ್ಚೆಯನ್ನ ಕೂಡ ನಡೆಸ್ತಾರೆ. ಇಲ್ಲಿಯವರೆಗೂ ನಡೆದಿರುವಂತಹ ತನಿಖೆಯ ಬೆಳವಣಿಗೆ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಅದರ ಜೊತೆಯಲ್ಲಿ ನಾಳೆ ಏನಾಗುತ್ತೆ ಅನ್ನುವಂತ ಕುತೂಹಲ ಇದೆಯಲ್ಲ, ಇದು ಬಹಳ ಜಾಸ್ತಿ ಆಗ್ತಾ ಇದೆ. ಮತ್ತೆ ಉತ್ಖನನ ನಡೆಯುತ್ತಾ ಈ ವಿಠಲ್ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ನಾನ್ ತೋರಿಸ್ತೀನಿ, ಮತ್ತಷ್ಟು ಮೂಳೆಗಳಿದೆ, ಮಗು ಮೂಳೆ ಇದೆ, ಅದ್ರ ಜೊತೆ 4-5 ಮೂಳೆಗಳು ಕಣ್ಣಿಗೆ ಕಾಣೋ ತರ ಇದೆ. ಇಂಥದ್ದೆಲ್ಲ ಹೇಳಿಕೆಗಳು ನೀಡಿದ ನಂತರದಲ್ಲಿ ಎಸ್ಐಟಿಗೆ ಆತ ಹೇಳಿರೋದು, ನನಗೆ ಹೇಳಿದ್ರೆ ಅಥವಾ ನನಗೆ ಸೂಚನೆ ಕೊಟ್ರೆ ನಾನು ತೋರಿಸ್ತೀನಿ ಅಂತ. ಇದರ ನಂತರದಲ್ಲಿ ಏನ್ ನಡೆಯುತ್ತೆ ಅನ್ನುವಂತ ಕುತೂಹಲ. ಸದ್ಯಕ್ಕೆ ಪ್ರಣಬ್ ಮೊಹಾಂತಿ ಆಗಮಿಸಿದ್ದಾರೆ ಅನ್ನುವಂತ ಮಾಹಿತಿ. ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತಾರೆ ಪ್ರಣಬ್ ಮೊಹಾಂತಿ. ಆ ನಂತರದಲ್ಲಿ ಚರ್ಚೆ ಮಾಡ್ತಾರೆ. ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ಒಂದು ಕಡೆ ಸೌಜನ್ಯ ಹೋರಾಟಗಳು ಅಲ್ಲಲ್ಲಿ ಕಂಡು ಬರ್ತಾ ಇರೋದು, ಅದರಲ್ಲೂ ಸೌಜನ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅನ್ನೋದು ಬಹಳ ದೊಡ್ಡದಾದಂಥ ಧ್ವನಿ ಈಗ ಕೇಳಿ ಬರ್ತಾ ಇರೋದು. ಅದರಲ್ಲೂ ವಿಠಲ್ ಗೌಡ ಪರವಾಗಿ ಎದ್ದಿರುವಂತಹ ಈ ಪ್ರಶ್ನೆಗಳಿದೆಯಲ್ಲ, ಆರೋಪಗಳು, ಇದಕ್ಕೆ ಸಂಬಂಧಪಟ್ಟಂತೆ ನಾಳೆಯಿಂದ ಯಾವ ರೀತಿ ತನಿಖೆ ಆಗುತ್ತೆ ಅನ್ನುವಂತ ಕುತೂಹಲ ಈಗ ಸದ್ಯಕ್ಕಿದೆ. ಪ್ರಣಬ್ ಮೊಹಾಂತಿ ಆಗಮಿಸ್ತಾ ಇದ್ದಾರಂತೆ, ಯಾವ ರೀತಿ ತನಿಖೆ ನಾಳೆಯಿಂದ ನಡೀಬಹುದು ಅಂತ. ಅಶ್ವಿನಿ ನೋಡಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಾಂತಿ ಅವರ ಎಸ್ಐಟಿ ಕಚೇರಿಗೆ ಆಗಮಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. ಇವತ್ತು ಭಾನುವಾರ ಎಸ್ಐಟಿ ಅಧಿಕಾರಿಗಳೆಲ್ಲರೂ ಕೂಡ ಇವತ್ತು ತನಿಖೆ ಮಾಡ್ತಾರಾ ಇಲ್ವಾ ಅನ್ನುವ ಕುತೂಹಲ ಇತ್ತು. ಆದ್ರೆ ಇವತ್ತು ಎಸ್ಐಟಿ ಕಚೇರಿಗೆ ಪ್ರಣಬ್ ಮೊಹಾಂತಿ ಅವರು ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಕಿರಿಯ ಹಾಗೂ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಇವತ್ತು ಎಸ್ಐಟಿ ಕಚೇರಿಗೆ ಆಗಮಿಸ್ತಾರೆ. ಎಲ್ಲರೂ ಕೂಡ ಒಂದು ಸಭೆಯನ್ನು ಕೂಡ ನಡೆಸ್ತಾರೆ. ಅಶ್ವಿನಿ ನೋಡಿ, ಕಳೆದ ವಾರ ಬಹಳ ಮಹತ್ವವನ್ನ ಪಡೆದುಕೊಂಡಿದ್ದು ವಿಠಲ್ ಗೌಡ ಹಾಗೂ ಪ್ರದೀಪ್ ಅವರ ಹೇಳಿಕೆಗಳು, ಜೊತೆಗೆ ಅವರ ಸ್ಟೇಟ್ಮೆಂಟ್ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಹಾಗಾಗಿ ಬಂಗ್ಲಾಗುಡ್ಡದಲ್ಲಿ ಸಾಕಷ್ಟು ರಾಷ್ಟ್ರಗಳನ್ನು ನೋಡಿದ್ದೀವಿ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಬುರುಡೆಯನ್ನ ತಂದಿದ್ದು ಯಾವ ಜಾಗದಿಂದ ಅಂತೇಳಿ ಈಗ ಆಲ್ರೆಡಿ ವಿಠಲ್ ಗೌಡ ಮತ್ತು ಪ್ರದೀಪ್ ಇಬ್ಬರು ಕೂಡ ಒಪ್ಪಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಆ ಜಾಗದಲ್ಲಿ ಉತ್ಖನನ ಕಾರ್ಯಾಚರಣೆ ಮಾಡುವ ಪ್ಲಾನಿಂಗ್ ಕೂಡ ನಡೆದಿತ್ತು. ಹಾಗಾಗಿ ಕಳೆದ ವಾರ 2-3 ಬಾರಿ ಅನ್ಅಫಿಷಿಯಲಿ ಬಂದು ಜಾಗವನ್ನ ಪರಿಶೀಲನೆ ಮಾಡಿಕೊಂಡು ಹೋಗಿದ್ದಾರೆ. ಇವತ್ತು ಪ್ರಣಬ್ ಮೊಹಾಂತಿ ಅವರು ಬಂದ ಬಳಿಕ ಅಧಿಕಾರಿಗಳ ಜೊತೆ ಒಂದು ಚರ್ಚೆ ನಡೆಸಿ ಒಂದು ವೇಳೆ ಆ ಒಂದು ಜಾಗಕ್ಕೆ ಹೋಗಿ ಉತ್ಖನನ ಮಾಡಲೇಬೇಕಾದಂತಹ ಅನಿವಾರ್ಯತೆ ಕಂಡು ಬಂದಲ್ಲಿ ನಾಳೆ ಆ ಒಂದು ಬಂಗ್ಲಾಗುಡ್ಡಕ್ಕೆ ಹೋಗಿ ಮತ್ತೊಮ್ಮೆ ಉತ್ಖನನ ಕಾರ್ಯಾಚರಣೆ ಮಾಡುವಂತಹ ಸಾಧ್ಯತೆ ಕಂಡು ಬರ್ತದೆ. ಹಾಗಾಗಿ ಇವತ್ತು ಪ್ರಣಬ್ ಮೊಹಾಂತಿ ಅವರು ಎಸ್ಐಟಿ ಕಚೇರಿಗೆ ಬರ್ತಾ ಇರೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಕಚೇರಿಗೆ ಪ್ರಣಬ್ ಮೊಹಾಂತಿ ಆಗಮಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಧಿಕಾರಿಗಳ ಸಭೆ ನಡೆಯಲಿದೆ. ಎಸ್ಐಟಿ ಮುಖ್ಯಸ್ಥರು ಆಗಮಿಸ್ತಾ ಇದ್ದಾರೆ. ತೀವ್ರ ಕುತೂಹಲವನ್ನ ಮೂಡಿಸಿದೆ ಈ ಮೊಹಾಂತಿ ಭೇಟಿ. ಪ್ರಣಬ್ ಮೊಹಾಂತಿ ಭೇಟಿ ಆಗ್ತಾ ಇದ್ದಾರೆ. ಪ್ರಣಬ್ ಮೊಹಾಂತಿ ಆಗಮಿಸ್ತಾ ಇದ್ದಾರೆ. ಅಧಿಕಾರಿಗಳನ್ನ ಭೇಟಿಯಾಗಿ ಚರ್ಚೆಯನ್ನ ಕೂಡ ನಡೆಸ್ತಾರೆ. ಇಲ್ಲಿಯವರೆಗೂ ನಡೆದಿರುವಂತಹ ತನಿಖೆಯ ಬೆಳವಣಿಗೆ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಅದರ ಜೊತೆಯಲ್ಲಿ ನಾಳೆ ಏನಾಗುತ್ತೆ ಅನ್ನುವಂತ ಕುತೂಹಲ ಇದೆಯಲ್ಲ, ಇದು ಬಹಳ ಜಾಸ್ತಿ ಆಗ್ತಾ ಇದೆ. ಮತ್ತೆ ಉತ್ಖನನ ನಡೆಯುತ್ತಾ ಈ ವಿಠಲ್ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ನಾನ್ ತೋರಿಸ್ತೀನಿ, ಮತ್ತಷ್ಟು ಮೂಳೆಗಳಿದೆ, ಮಗು ಮೂಳೆ ಇದೆ, ಅದ್ರ ಜೊತೆ 4-5 ಮೂಳೆಗಳು ಕಣ್ಣಿಗೆ ಕಾಣೋ ತರ ಇದೆ. ಇಂಥದ್ದೆಲ್ಲ ಹೇಳಿಕೆಗಳು ನೀಡಿದ ನಂತರದಲ್ಲಿ ಎಸ್ಐಟಿಗೆ ಆತ ಹೇಳಿರೋದು, ನನಗೆ ಹೇಳಿದ್ರೆ ಅಥವಾ ನನಗೆ ಸೂಚನೆ ಕೊಟ್ರೆ ನಾನು ತೋರಿಸ್ತೀನಿ ಅಂತ. ಇದರ ನಂತರದಲ್ಲಿ ಏನ್ ನಡೆಯುತ್ತೆ ಅನ್ನುವಂತ ಕುತೂಹಲ. ಸದ್ಯಕ್ಕೆ ಪ್ರಣಬ್ ಮೊಹಾಂತಿ ಆಗಮಿಸಿದ್ದಾರೆ ಅನ್ನುವಂತ ಮಾಹಿತಿ. ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತಾರೆ ಪ್ರಣಬ್ ಮೊಹಾಂತಿ. ಆ ನಂತರದಲ್ಲಿ ಚರ್ಚೆ ಮಾಡ್ತಾರೆ. ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ಒಂದು ಕಡೆ ಸೌಜನ್ಯ ಹೋರಾಟಗಳು ಅಲ್ಲಲ್ಲಿ ಕಂಡು ಬರ್ತಾ ಇರೋದು, ಅದರಲ್ಲೂ ಸೌಜನ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅನ್ನೋದು ಬಹಳ ದೊಡ್ಡದಾದಂಥ ಧ್ವನಿ ಈಗ ಕೇಳಿ ಬರ್ತಾ ಇರೋದು. ಅದರಲ್ಲೂ ವಿಠಲ್ ಗೌಡ ಪರವಾಗಿ ಎದ್ದಿರುವಂತಹ ಈ ಪ್ರಶ್ನೆಗಳಿದೆಯಲ್ಲ, ಆರೋಪಗಳು, ಇದಕ್ಕೆ ಸಂಬಂಧಪಟ್ಟಂತೆ ನಾಳೆಯಿಂದ ಯಾವ ರೀತಿ ತನಿಖೆ ಆಗುತ್ತೆ ಅನ್ನುವಂತ ಕುತೂಹಲ ಈಗ ಸದ್ಯಕ್ಕಿದೆ. ಪ್ರಣಬ್ ಮೊಹಾಂತಿ ಆಗಮಿಸ್ತಾ ಇದ್ದಾರಂತೆ, ಯಾವ ರೀತಿ ತನಿಖೆ ನಾಳೆಯಿಂದ ನಡೀಬಹುದು ಅಂತ.
ಅಶ್ವಿನಿ ನೋಡಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರ ಎಸ್ಐಟಿ ಕಚೇರಿಗೆ ಆಗಮಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. ಇವತ್ತು ಭಾನುವಾರ ಎಸ್ಐಟಿ ಅಧಿಕಾರಿಗಳೆಲ್ಲರೂ ಕೂಡ ಇವತ್ತು ತನಿಖೆ ಮಾಡ್ತಾರಾ ಇಲ್ವಾ ಅನ್ನುವ ಕುತೂಹಲ ಇತ್ತು. ಆದ್ರೆ ಇವತ್ತು ಎಸ್ಐಟಿ ಕಚೇರಿಗೆ ಪ್ರಣಬ್ ಮೊಹಂತಿ ಅವರು ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಕಿರಿಯ ಹಾಗೂ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಇವತ್ತು ಎಸ್ಐಟಿ ಕಚೇರಿಗೆ ಆಗಮಿಸ್ತಾರೆ. ಎಲ್ಲರೂ ಕೂಡ ಒಂದು ಸಭೆಯನ್ನು ಕೂಡ ನಡೆಸ್ತಾರೆ. ಅಶ್ವಿನಿ ನೋಡಿ, ಕಳೆದ ವಾರ ಬಹಳ ಮಹತ್ವವನ್ನ ಪಡೆದುಕೊಂಡಿದ್ದು ವಿಠಲ್ ಗೌಡ ಹಾಗೂ ಪ್ರದೀಪ್ ಅವರ ಹೇಳಿಕೆಗಳು, ಜೊತೆಗೆ ಅವರ ಸ್ಟೇಟ್ಮೆಂಟ್ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಹಾಗಾಗಿ ಬಂಗ್ಲಾಗುಡ್ಡದಲ್ಲಿ ಸಾಕಷ್ಟು ರಾಷ್ಟ್ರಗಳನ್ನು ನೋಡಿದ್ದೀವಿ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಬುರುಡೆಯನ್ನ ತಂದಿದ್ದು ಯಾವ ಜಾಗದಿಂದ ಅಂತೇಳಿ ಈಗ ಆಲ್ರೆಡಿ ವಿಠಲ್ ಗೌಡ ಮತ್ತು ಪ್ರದೀಪ್ ಇಬ್ಬರು ಕೂಡ ಒಪ್ಪಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಆ ಜಾಗದಲ್ಲಿ ಉತ್ಖನನ ಕಾರ್ಯಾಚರಣೆ ಮಾಡುವ ಪ್ಲಾನಿಂಗ್ ಕೂಡ ನಡೆದಿತ್ತು. ಹಾಗಾಗಿ ಕಳೆದ ವಾರ 2-3 ಬಾರಿ ಅನ್ಅಫಿಷಿಯಲಿ ಬಂದು ಜಾಗವನ್ನ ಪರಿಶೀಲನೆ ಮಾಡಿಕೊಂಡು ಹೋಗಿದ್ದಾರೆ. ಇವತ್ತು ಪ್ರಣಬ್ ಮೊಹಂತಿ ಅವರು ಬಂದ ಬಳಿಕ ಅಧಿಕಾರಿಗಳ ಜೊತೆ ಒಂದು ಚರ್ಚೆ ನಡೆಸಿ ಒಂದು ವೇಳೆ ಆ ಒಂದು ಜಾಗಕ್ಕೆ ಹೋಗಿ ಉತ್ಖನನ ಮಾಡಲೇಬೇಕಾದಂತಹ ಅನಿವಾರ್ಯತೆ ಕಂಡು ಬಂದಲ್ಲಿ ನಾಳೆ ಆ ಒಂದು ಬಂಗ್ಲಾಗುಡ್ಡಕ್ಕೆ ಹೋಗಿ ಮತ್ತೊಮ್ಮೆ ಉತ್ಖನನ ಕಾರ್ಯಾಚರಣೆ ಮಾಡುವಂತಹ ಸಾಧ್ಯತೆ ಕಂಡು ಬರ್ತದೆ. ಹಾಗಾಗಿ ಇವತ್ತು ಪ್ರಣಬ್ ಮೊಹಂತಿ ಅವರು ಎಸ್ಐಟಿ ಕಚೇರಿಗೆ ಬರ್ತಾ ಇರೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಕಚೇರಿಗೆ ಪ್ರಣಬ್ ಮೊಹಂತಿ ಆಗಮಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಧಿಕಾರಿಗಳ ಸಭೆ ನಡೆಯಲಿದೆ. ಎಸ್ಐಟಿ ಮುಖ್ಯಸ್ಥರು ಆಗಮಿಸ್ತಾ ಇದ್ದಾರೆ. ತೀವ್ರ ಕುತೂಹಲವನ್ನ ಮೂಡಿಸಿದೆ ಈ ಮೊಹಂತಿ ಭೇಟಿ. ಪ್ರಣಬ್ ಮೊಹಂತಿ ಭೇಟಿ ಆಗ್ತಾ ಇದ್ದಾರೆ. ಪ್ರಣಬ್ ಮೊಹಂತಿ ಆಗಮಿಸ್ತಾ ಇದ್ದಾರೆ. ಅಧಿಕಾರಿಗಳನ್ನ ಭೇಟಿಯಾಗಿ ಚರ್ಚೆಯನ್ನ ಕೂಡ ನಡೆಸ್ತಾರೆ. ಇಲ್ಲಿಯವರೆಗೂ ನಡೆದಿರುವಂತಹ ತನಿಖೆಯ ಬೆಳವಣಿಗೆ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಅದರ ಜೊತೆಯಲ್ಲಿ ನಾಳೆ ಏನಾಗುತ್ತೆ ಅನ್ನುವಂತ ಕುತೂಹಲ ಇದೆಯಲ್ಲ, ಇದು ಬಹಳ ಜಾಸ್ತಿ ಆಗ್ತಾ ಇದೆ. ಮತ್ತೆ ಉತ್ಖನನ ನಡೆಯುತ್ತಾ ಈ ವಿಠಲ್ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾನೆ, ನಾನ್ ತೋರಿಸ್ತೀನಿ, ಮತ್ತಷ್ಟು ಮೂಳೆಗಳಿದೆ, ಮಗು ಮೂಳೆ ಇದೆ, ಅದ್ರ ಜೊತೆ 4-5 ಮೂಳೆಗಳು ಕಣ್ಣಿಗೆ ಕಾಣೋ ತರ ಇದೆ, ಇಂಥದ್ದೆಲ್ಲ ಹೇಳಿಕೆಗಳು ನೀಡಿದ ನಂತರದಲ್ಲಿ ಎಸ್ಐಟಿಗೆ ಆತ ಹೇಳಿರೋದು, ನನಗೆ ಹೇಳಿದ್ರೆ ಅಥವಾ ನನಗೆ ಸೂಚನೆ ಕೊಟ್ರೆ ನಾನು ತೋರಿಸ್ತೀನಿ ಅಂತ. ಇದರ ನಂತರದಲ್ಲಿ ಏನ್ ನಡೆಯುತ್ತೆ ಅನ್ನುವಂತ ಕುತೂಹಲ. ಸದ್ಯಕ್ಕೆ ಪ್ರಣಬ್ ಮೊಹಂತಿ ಆಗಮಿಸಿದ್ದಾರೆ ಅನ್ನುವಂತ ಮಾಹಿತಿ, ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತಾರೆ ಪ್ರಣಬ್ ಮೊಹಂತಿ. ಆ ನಂತರದಲ್ಲಿ ಚರ್ಚೆ ಮಾಡ್ತಾರೆ. ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ಒಂದು ಕಡೆ ಸೌಜನ್ಯ ಹೋರಾಟಗಳು ಅಲ್ಲಲ್ಲಿ ಕಂಡು ಬರ್ತಾ ಇರೋದು, ಅದರಲ್ಲೂ ಸೌಜನ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅನ್ನೋದು ಬಹಳ ದೊಡ್ಡದಾದಂತ ಧ್ವನಿ ಈಗ ಕೇಳಿ ಬರ್ತಾ ಇರೋದು. ಅದರಲ್ಲೂ ವಿಠಲ್ ಗೌಡ ಪರವಾಗಿ ಎದ್ದಿರುವಂತಹ ಈ ಪ್ರಶ್ನೆಗಳಿದೆಯಲ್ಲ, ಆರೋಪಗಳು, ಇದಕ್ಕೆ ಸಂಬಂಧಪಟ್ಟಂತೆ ನಾಳೆಯಿಂದ ಯಾವ ರೀತಿ ತನಿಖೆ ಆಗುತ್ತೆ ಅನ್ನುವಂತ ಕುತೂಹಲ ಈಗ ಸದ್ಯಕ್ಕಿದೆ. ಪ್ರಣಬ್ ಮೊಹಂತಿ ಆಗಮಿಸ್ತಾ ಇದ್ದಾರಂತ, ಯಾವ ರೀತಿ ತನಿಖೆ ನಾಳೆಯಿಂದ ನಡೆಯಬಹುದು ಅಂತ. ಅಶ್ವಿನಿ ನೋಡಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರ ಎಸ್ಐಟಿ ಕಚೇರಿಗೆ ಆಗಮಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. ಇವತ್ತು ಭಾನುವಾರ ಎಸ್ಐಟಿ ಅಧಿಕಾರಿಗಳೆಲ್ಲರೂ ಕೂಡ ಇವತ್ತು ತನಿಖೆ ಮಾಡ್ತಾರಾ ಇಲ್ವಾ ಅನ್ನುವ ಕುತೂಹಲ ಇತ್ತು. ಆದ್ರೆ ಇವತ್ತು ಎಸ್ಐಟಿ ಕಚೇರಿಗೆ ಪ್ರಣಬ್ ಮೊಹಂತಿ ಅವರು ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಕಿರಿಯ ಹಾಗೂ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಇವತ್ತು ಎಸ್ಐಟಿ ಕಚೇರಿಗೆ ಆಗಮಿಸ್ತಾರೆ. ಎಲ್ಲರೂ ಕೂಡ ಒಂದು ಸಭೆಯನ್ನು ಕೂಡ ನಡೆಸ್ತಾರೆ. ಅಶ್ವಿನಿ ನೋಡಿ, ಕಳೆದ ವಾರ ಬಹಳ ಮಹತ್ವವನ್ನ ಪಡೆದುಕೊಂಡಿದ್ದು ವಿಠಲ್ ಗೌಡ ಹಾಗೂ ಪ್ರದೀಪ್ ಅವರ ಹೇಳಿಕೆಗಳು, ಜೊತೆಗೆ ಅವರ ಸ್ಟೇಟ್ಮೆಂಟ್ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಹಾಗಾಗಿ ಬಂಗ್ಲಾಗುಡ್ಡದಲ್ಲಿ ಸಾಕಷ್ಟು ರಾಷ್ಟ್ರಗಳನ್ನು ನೋಡಿದ್ದೀವಿ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಬುರುಡೆಯನ್ನ ತಂದಿದ್ದು ಯಾವ ಜಾಗದಿಂದ ಅಂತೇಳಿ ಈಗ ಆಲ್ರೆಡಿ ವಿಠಲ್ ಗೌಡ ಮತ್ತು ಪ್ರದೀಪ್ ಇಬ್ಬರು ಕೂಡ ಒಪ್ಪಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಆ ಜಾಗದಲ್ಲಿ ಉತ್ಖನನ ಕಾರ್ಯಾಚರಣೆ ಮಾಡುವ ಪ್ಲಾನಿಂಗ್ ಕೂಡ ನಡೆದಿತ್ತು. ಹಾಗಾಗಿ ಕಳೆದ ವಾರ 2-3 ಬಾರಿ ಅನ್ಅಫಿಷಿಯಲಿ ಬಂದು ಜಾಗವನ್ನ ಪರಿಶೀಲನೆ ಮಾಡಿಕೊಂಡು ಹೋಗಿದ್ದಾರೆ. ಇವತ್ತು ಪ್ರಣಬ್ ಮೊಹಂತಿ ಅವರು ಬಂದ ಬಳಿಕ ಅಧಿಕಾರಿಗಳ ಜೊತೆ ಒಂದು ಚರ್ಚೆ ನಡೆಸಿ ಒಂದು ವೇಳೆ ಆ ಒಂದು ಜಾಗಕ್ಕೆ ಹೋಗಿ ಉತ್ಖನನ ಮಾಡಲೇಬೇಕಾದಂತಹ ಅನಿವಾರ್ಯತೆ ಕಂಡು ಬಂದಲ್ಲಿ ನಾಳೆ ಆ ಒಂದು ಬಂಗ್ಲಾಗುಡ್ಡಕ್ಕೆ ಹೋಗಿ ಮತ್ತೊಮ್ಮೆ ಉತ್ಖನನ ಕಾರ್ಯಾಚರಣೆ ಮಾಡುವಂತಹ ಸಾಧ್ಯತೆ ಕಂಡು ಬರ್ತದೆ. ಹಾಗಾಗಿ ಇವತ್ತು ಪ್ರಣಬ್ ಮೊಹಂತಿ ಅವರು ಎಸ್ಐಟಿ ಕಚೇರಿಗೆ ಬರ್ತಾ ಇರೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಕಚೇರಿಗೆ ಪ್ರಣಬ್ ಮೊಹಂತಿ ಆಗಮಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಧಿಕಾರಿಗಳ ಸಭೆ ನಡೆಯಲಿದೆ. ಎಸ್ಐಟಿ ಮುಖ್ಯಸ್ಥರು ಆಗಮಿಸ್ತಾ ಇದ್ದಾರೆ. ತೀವ್ರ ಕುತೂಹಲವನ್ನ ಮೂಡಿಸಿದೆ ಈ ಮೊಹಂತಿ ಭೇಟಿ. ಪ್ರಣಬ್ ಮೊಹಂತಿ ಭೇಟಿ ಆಗ್ತಾ ಇದ್ದಾರೆ. ಪ್ರಣಬ್ ಮೊಹಂತಿ ಆಗಮಿಸ್ತಾ ಇದ್ದಾರೆ. ಅಧಿಕಾರಿಗಳನ್ನ ಭೇಟಿಯಾಗಿ ಚರ್ಚೆಯನ್ನ ಕೂಡ ನಡೆಸ್ತಾರೆ. ಇಲ್ಲಿಯವರೆಗೂ ನಡೆದಿರುವಂತಹ ತನಿಖೆಯ ಬೆಳವಣಿಗೆ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಅದರ ಜೊತೆಯಲ್ಲಿ ನಾಳೆ ಏನಾಗುತ್ತೆ ಅನ್ನುವಂತ ಕುತೂಹಲ ಇದೆಯಲ್ಲ, ಇದು ಬಹಳ ಜಾಸ್ತಿ ಆಗ್ತಾ ಇದೆ.
ಮತ್ತೆ ಉತ್ಖನನ ನಡೆಯುತ್ತಾ ಈ ವಿಠಲ್ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ನಾನ್ ತೋರಿಸ್ತೀನಿ, ಮತ್ತಷ್ಟು ಮೂಳೆಗಳಿದೆ, ಮಗು ಮೂಳೆ ಇದೆ, ಅದ್ರ ಜೊತೆ ನಕ್ಕಿದು ಮೂಳೆಗಳು ಕಣ್ಣಿಗೆ ಕಾಣೋ ತರ ಇದೆ, ಇಂಥದ್ದೆಲ್ಲ ಹೇಳಿಕೆಗಳು ನೀಡಿದ ನಂತರದಲ್ಲಿ ಎಸ್ಐಟಿಗೆ ಆತ ಹೇಳಿರೋದು, ನನಗೆ ಹೇಳಿದ್ರೆ ಅಥವಾ ನನಗೆ ಸೂಚನೆ ಕೊಟ್ರೆ ನಾನು ತೋರಿಸ್ತೀನಿ ಅಂತ. ಇದರ ನಂತರದಲ್ಲಿ ಏನ್ ನಡೆಯುತ್ತೆ ಅನ್ನುವಂತ ಕುತೂಹಲ. ಸದ್ಯಕ್ಕೆ ಪ್ರಣವ್ ಮೊಹಂತಿ ಆಗಮಿಸಿದ್ದಾರೆ ಅನ್ನುವಂತ ಮಾಹಿತಿ. ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತಾರೆ ಪ್ರಣವ್ ಮೊಹಂತಿ. ಆ ನಂತರದಲ್ಲಿ ಚರ್ಚೆ ಮಾಡ್ತಾರೆ. ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ಒಂದು ಕಡೆ ಸೌಜನ್ಯ ಹೋರಾಟಗಳು ಅಲ್ಲಲ್ಲಿ ಕಂಡು ಬರ್ತಾ ಇರೋದು, ಅದರಲ್ಲೂ ಸೌಜನ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅನ್ನೋದು ಬಹಳ ದೊಡ್ಡದಾದಂತ ಧ್ವನಿ ಈಗ ಕೇಳಿ ಬರ್ತಾ ಇರೋದು. ಅದರಲ್ಲೂ ವಿಠಲ್ ಗೌಡ ಪರವಾಗಿ ಎದ್ದಿರುವಂತಹ ಈ ಪ್ರಶ್ನೆಗಳಿದೆಯಲ್ಲ, ಆರೋಪಗಳು, ಇದಕ್ಕೆ ಸಂಬಂಧಪಟ್ಟಂತೆ ನಾಳೆಯಿಂದ ಯಾವ ರೀತಿ ತನಿಖೆ ಆಗುತ್ತೆ ಅನ್ನುವಂತ ಕುತೂಹಲ ಈಗ ಸದ್ಯಕ್ಕಿದೆ. ಪ್ರಣವ್ ಮೊಹಂತಿ ಆಗಮಿಸ್ತಾ ಇದ್ದಾರಂತ, ಯಾವ ರೀತಿ ತನಿಖೆ ನಾಳೆಯಿಂದ ನಡೆಯಬಹುದು ಅಂತ. ಅಶ್ವಿನಿ ನೋಡಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರ ಎಸ್ಐಟಿ ಕಚೇರಿಗೆ ಆಗಮಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. ಇವತ್ತು ಭಾನುವಾರ ಎಸ್ಐಟಿ ಅಧಿಕಾರಿಗಳೆಲ್ಲರೂ ಕೂಡ ಇವತ್ತು ತನಿಖೆ ಮಾಡ್ತಾರಾ ಇಲ್ವಾ ಅನ್ನುವ ಕುತೂಹಲ ಇತ್ತು. ಆದ್ರೆ ಇವತ್ತು ಎಸ್ಐಟಿ ಕಚೇರಿಗೆ ಪ್ರಣಬ್ ಮೊಹಂತಿ ಅವರು ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಕಿರಿಯ ಹಾಗೂ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಇವತ್ತು ಎಸ್ಐಟಿ ಕಚೇರಿಗೆ ಆಗಮಿಸ್ತಾರೆ. ಎಲ್ಲರೂ ಕೂಡ ಒಂದು ಸಭೆಯನ್ನು ಕೂಡ ನಡೆಸ್ತಾರೆ. ಅಶ್ವಿನಿ ನೋಡಿ, ಕಳೆದ ವಾರ ಬಹಳ ಮಹತ್ವವನ್ನ ಪಡೆದುಕೊಂಡಿದ್ದು ವಿಠಲ್ ಗೌಡ ಹಾಗೂ ಪ್ರದೀಪ್ ಅವರ ಹೇಳಿಕೆಗಳು, ಜೊತೆಗೆ ಅವರ ಸ್ಟೇಟ್ಮೆಂಟ್ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಹಾಗಾಗಿ ಬಂಗ್ಲಾಗುಡ್ಡದಲ್ಲಿ ಸಾಕಷ್ಟು ರಾಷ್ಟ್ರಗಳನ್ನು ನೋಡಿದ್ದೀವಿ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಬುರುಡೆಯನ್ನ ತಂದಿದ್ದು ಯಾವ ಜಾಗದಿಂದ ಅಂತೇಳಿ ಈಗ ಆಲ್ರೆಡಿ ವಿಠಲ್ ಗೌಡ ಮತ್ತು ಪ್ರದೀಪ್ ಇಬ್ಬರು ಕೂಡ ಒಪ್ಪಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಆ ಜಾಗದಲ್ಲಿ ಉತ್ಖನನ ಕಾರ್ಯಾಚರಣೆ ಮಾಡುವ ಪ್ಲಾನಿಂಗ್ ಕೂಡ ನಡೆದಿತ್ತು. ಹಾಗಾಗಿ ಕಳೆದ ವಾರ 2-3 ಬಾರಿ ಅನ್ಅಫಿಷಿಯಲಿ ಬಂದು ಜಾಗವನ್ನ ಪರಿಶೀಲನೆ ಮಾಡಿಕೊಂಡು ಹೋಗಿದ್ದಾರೆ. ಇವತ್ತು ಪ್ರಣಬ್ ಮೊಹಂತಿ ಅವರು ಬಂದ ಬಳಿಕ ಅಧಿಕಾರಿಗಳ ಜೊತೆ ಒಂದು ಚರ್ಚೆ ನಡೆಸಿ ಒಂದು ವೇಳೆ ಆ ಒಂದು ಜಾಗಕ್ಕೆ ಹೋಗಿ ಉತ್ಖನನ ಮಾಡಲೇಬೇಕಾದಂತಹ ಅನಿವಾರ್ಯತೆ ಕಂಡು ಬಂದಲ್ಲಿ ನಾಳೆ ಆ ಒಂದು ಬಂಗ್ಲಾಗುಡ್ಡಕ್ಕೆ ಹೋಗಿ ಮತ್ತೊಮ್ಮೆ ಉತ್ಖನನ ಕಾರ್ಯಾಚರಣೆ ಮಾಡುವಂತಹ ಸಾಧ್ಯತೆ ಕಂಡು ಬರ್ತದೆ. ಹಾಗಾಗಿ ಇವತ್ತು ಪ್ರಣಬ್ ಮೊಹಂತಿ ಅವರು ಎಸ್ಐಟಿ ಕಚೇರಿಗೆ ಬರ್ತಾ ಇರೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ.